ಇನ್ನು ಬಿಜೆಪಿಯವರು 4ನೇ ಬಾರಿಗೆ ಆಪರೇಷನ್ ಕಮಲವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮುಖಭಂಗ ಆಗೋದು ಗ್ಯಾರಂಟಿ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಮ್ಮ ಶಾಸಕರು ಎಲ್ಲಿಯಾದರೂ ಹೋಗಲಿ, ಬಿಜೆಪಿಯವ್ರಿಗೇನು ಸಂಬಂಧ, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ, ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ಅವ್ರಿಗೇನು ಸಮಸ್ಯೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಅವರು ಯಾಕೆ ಗುರುಗ್ರಾಮ ರೆಸಾರ್ಟ್ನಲ್ಲಿ ಇದ್ದರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅವರ ಪ್ರಯತ್ನಗಳು ನಮ್ಮ ಶಾಸಕರ ಮೇಲೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ, ಆಮೇಲೆ ಆರ್ ಅಶೋಕ್, ಆಮೇಲೆ ನಮ್ಮ ಈಶ್ವರಪ್ಪ, ಆಮೇಲೆ ಇನ್ನೊಬ್ಬೆಲ್ಲ ಸದಾನಂದ ಗೌಡರು ಎಲ್ಲರೂ ಹೇಳಿಕೆ ಕೊಡ್ತಾ ಇದ್ದಾರೆ. ಆಯವ್ಯಯ ಪಾಸ್ ಆಗೋದಿಲ್ಲ, ಆಯವ್ಯಯನ ಪಾಸ್ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬಿದೋಗುತ್ತೆ. ಮತ್ತು ಮೊನ್ನೆ ಉಮೇಶ್ ಕತ್ತಿ ಅವರು 24 ಗಂಟೆ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತಪ್ಪ 24 ಗಂಟೆ? ಅದಕ್ಕೆ ನಾನು ಹೇಳುವಂಥದ್ದು, ನಿಮ್ಮ ಆಪರೇಷನ್ ಕಮಲಕ್ಕೆ ನೀವು ಶಾಸಕರ ಮೇಲೆ ಪ್ರಯತ್ನ ಮಾಡಿದ್ದೀರಾ, ದಾಳಿ ಮಾಡ್ತಾ ಇದ್ದೀರಾ. ನೀವು 20 ಕೋಟಿ ಕೊಡ್ತೀವಿ, 30 ಕೋಟಿ. ನಮ್ಮೊಬ್ಬರು ಶಾಸಕರು ಮೊನ್ನೆ ಹೇಳ್ತಾ ಇದ್ರು, ಸರ್ ಡೆಲಿವರಿ ಇದೆ, ರೆಡಿ ಇದೆ, ಬಂದು ತೊಗೊಂಡು ಹೋಗ್ಬಿಡಿ ಅಂತ ಅವ್ರಿಗೆ ಫೋನ್ ಮಾಡಿದ್ದಾರೆ. ಇಲ್ಲಿಗೆ ಬಂದ್ರೆ ಸಾಕು, ನೀವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿಯವರು ಅಧಿಕಾರಕ್ಕೋಸ್ಕರ, ಈ ಸರ್ಕಾರ ಉರುಳಿಸೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ರಾಜ್ಯ ಇತಿಹಾಸದಲ್ಲಿ ಈ ಮಟ್ಟದ ಕೀಳು ಮಟ್ಟದ ರಾಜಕಾರಣ ಯಾವ ಪಕ್ಷ ಮಾಡಿ ಅದು ಬಿಜೆಪಿ ಮಾಡ್ತಾ ಇದೆ. ಆದರೆ ಈ ಆಪರೇಷನ್ ಕಮಲ ಕಂಪ್ಲೀಟ್ಲಿ ಇದು ಫ್ಲಾಪ್ ಆಗ್ತದೆ. ಅವ್ರಿಗೆ ಮುಖಭಂಗ ಆಗ್ತದೆ. ಅವರ ಮುಖಕ್ಕೆ ಇವತ್ತಿನ ದಿವಸ ಕೆಸರು ಬೀಳ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಮತ್ತು ಇದರಿಂದ ಇದು 4ನೇ ಬಾರಿ, 3 ಬಾರಿ ಪ್ರಯತ್ನ ಆಯಿತು, 3 ಬಾರಿನೂ ಫ್ಲಾಪ್ ಆಯಿತು. ಆದರೆ ಅವ್ರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ಕೂಡ ಅವರಿಗೆ ಆ ಮಾನ ಮರ್ಯಾದೆನೇ ಇಲ್ಲ. ಬಿಜೆಪಿ ಅವರಿಗೆ ಎಷ್ಟು ಸಲ ಕೂಡ ಬಿದ್ದರೂ ಅದನ್ನ ಬಿಡದ ಗಡಿ ಇಲ್ಲ.